ಗೈಸ್, ನಾನು ಬೆಳಿಗ್ಗೆ ಕೂತ್ಕೊಂಡಿದ್ದು ಬರೆಯೋದಕ್ಕೆ ಕಣ್ಣೆಲ್ಲ ಉರಿತಾ ಇದೆ. ನನಗೆ ಹೋಮ್ವರ್ಕ್ ಕೊಟ್ಟಾಗಲೂ ಸಹ ನಾನು ಈ ಥರ ಕಷ್ಟ ಬಿಡ್ತಿರ್ಲಿಲ್ಲ. ನನ್ನ ಮಗನ ಕಾಟ ಬರೆದು 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 ಕೊಡಬೇಕು. ಬುಕ್ಕುಗಳ ಮೇಲೆ ಬುಕ್ಕುಗಳ ಮೇಲೆ ಬುಕ್ಕುಗಳು ಬರೆದು 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 ಸಾಕಾಗುತ್ತೆ. ಇಷ್ಟು ಬರೆದಿದ್ದೀನಿ ಗೈಸ್, ಇನ್ನೂ ಇಷ್ಟು ಬರೀಬೇಕು. ಒಂದು ನೋಟ್ಸ್ ಬರೆದು ಕೊಟ್ಟಿದ್ದೀನಿ. ಇವಾಗಿನ ಇದೊಂದು ನೋಟ್ಸ್. ನಿಮ್ಮ ಮನೆಯಲ್ಲೇ ಯಾರಾದರೂ ಇದ್ದರೆ ನೋಟ್ಸ್ ಬರೆಯೋದಕ್ಕೆ ಕೊಡಿ ಗೈಸ್. ಒಂದು ಪೇಜ್ಗೆ 2 ರೂಪೀಸ್ ಚಾರ್ಜ್, ಜೆರಾಕ್ಸ್ ಚಾರ್ಜ್. ಸುಮ್ಮನೆ ಬರ್ಕೊಟ್ರೆ ನಮಗೂ ವ್ಯಾಲ್ಯೂ ಇಲ್ವಲ್ಲ. ಕೆಲಸನಾದರೂ ಮಾಡೋಣ ಗೈಸ್. 2 ರೂಪೀಸ್ ಚಾರ್ಜ್. ತಲೆನೋವು ಬರೆದು 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 ನಾನು ಯಾಕಾದರೂ ಓದಿದ್ದೀನೋ ಅನಿಸ್ಬಿಟ್ಟೈತೆ. ನಾನು ಓದಿರೋದಕ್ಕೆ ನನ್ನ ಮೇಲೇ ನನ್ನ ವಿರಕ್ತಿ ಬಂದ್ಬಿಟ್ಟಿದೆ ಫ್ರೆಂಡ್ಸ್. ಬರೆದು ನಾನು ಆವಾಗ ಇಷ್ಟು ಕಷ್ಟಪಟ್ಟಿದ್ರೆ ನನ್ನ ಡಾಕ್ಟರ್ ಆಗ್ಬಿಡ್ತಾಯಿದ್ದೆ. ಕಬ್ಬು ತಿನ್ನೋಣ ಬನ್ನಿ. ಅನ್ಗ್ರಾಂಟೆಡ್. ತಲೆ ಸ್ವಲ್ಪ ಕೂಲ್ ಆಗಬೇಕು. ಕಣ್ಣು ತಲೆ ರೆಸ್ಟ್ ಬೇಕು ಅನಿಸ್ಬಿಟ್ಟೈತೆ. ಎಲ್ಲಾದರೂ ಓಡೋಗ್ಬಿಡೋಣ ಮನೆ ಬಿಟ್ಟು ಅನಿಸ್ಬಿಟ್ಟೈತೆ. ಇಲ್ಲಾಂದರೆ ಬರೆದು ನಾನು ಶಿವನ ಪಾದ ಸೇರ್ಕೊಂಡ್ಬಿಡ್ಬೇಕಾಗುತ್ತೆ. ಕಿಟ್ಕಿ ತೆಗಿಬೇಕು ಫ್ರೆಂಡ್ಸ್. ತುಂಬ ಬೆಳಿಗ್ಗೆ ಮುಚ್ಚಿರೋದು ಚಳಿ. ಈ ನಡುವೆ ಆ್ಯಕ್ಟಿವ್ ಆಗಿ ಇಲ್ಲ ನಾನು. ದನ ಬಡ್ದಂಗೆ ಒಂದು ಹತ್ತಿರ ಕೂತು ಬಿಡ್ತೀನಿ, ಮಲ್ಕೊಂಡ್ಬಿಡ್ತೀನಿ. ಏನೋ ಯೋಚನೆಗಳು. ಅಡುಗೆನೂ ಮಾಡಲ್ಲ. ಇವತ್ತು ಅಡುಗೆನೇ ಮಾಡಿಲ್ಲ ಮಧ್ಯಾಹ್ನ. ಯಾಕೋ ಈ ಥರ. ಇವಾಗ ಮಲ್ಕೊಂಡು ಎದ್ದಿದ್ದೀನಿ. ಕನಸಲ್ಲಿ ನನಗೆ ಬಿಗ್ ಬಾಸ್ಗೆ ಹೋಗಿರೋ ಕನಸು. ಬಿಗ್ ಬಾಸಲ್ಲಿ ಹೋಗಿ ಕಪ್ಪಗೆದ್ದಿದ್ದೀನಿ ನಾನು. ಆ ಥರ ಆದರೆ ಎಷ್ಟು ಚೆನ್ನಾಗಿರುತ್ತೆ. ಸೆಕೆಂಡ್ ವುಮೆನ್ ನಮ್ಮ ಕನ್ನಡ ಬಿಗ್ ಬಾಸಲ್ಲಿ ಕಪ್ಪಗೆದ್ದಿರೋದು. ನಾನು ಇವತ್ತು ಅಡುಗೆನೇ ಮಾಡಿಲ್ಲ ಗೈಸ್. ನನ್ನ ಮಗ ಅವ್ರ ಫ್ರೆಂಡ್ಸ್ ಜೊತೆ ಹೋಟ್ಲಲ್ಲಿ ಮಧ್ಯಾಹ್ನ ಊಟ ಮಾಡ್ತಾನೆ. ಒಂದು ಬಾಳೆಹಣ್ಣು ತಿಂದುಬಿಟ್ಟು ಕಾಲ ಹಾಕ್ಬಿಟ್ಟಿದ್ದೀನಿ. ಏನು ಮಾಡೋದು ಅಂತ ತುಂಬ ಮರಿತೀನಿ. ತುಂಬ ತಲೆನೋವು ನನಗೆ ನಡುವೆ. ಯಾಕೋ ಏನು ಯೋಚನೆಗಳ ಮೇಲೆ ಯೋಚನೆಗಳು ಬಿಟ್ಟು ಸುಮ್ಮನೆ ಇರೋದಿಲ್ಲ. ಸರಿ, ಈಗಲಾದರೂ ಅಡುಗೆ ಮಾಡೋಣ. 4:15 ಟೈಮ್. ಬೇಳೆ ಸಾಂಬಾರು, ಹುಣಸೆಹಣ್ಣು, ಮುಲ್ಲಂಗಿ, ಟೊಮೊಟೊ, ಬೇಳೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹುಣಸೆಹಣ್ಣು ಹಾಕಿದ್ರೆ ನನಗೆ ತುಂಬ ಇಷ್ಟ, ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ 3 ವಿಸಿಲ್ ಬರಲಿ ಸಾಕು. ನೆನ್ನೆ ಸಂಕ್ರಾಂತಿ ಹಬ್ಬದ ದಿವಸ ತಂದಿರೋದು ಇದು. ಒಳಗಡೆ ಇರೋ ಎಳ್ಳೆಲ್ಲ ತಿಂದು ಮಿಕ್ಕಿದ್ದೆಲ್ಲೇ ಬಿಟ್ಬಿಟ್ಟಿದ್ದೀನಿ. ಎಲ್ಲ ಸ್ವೀಟು, ಶುಗರ್ ಬಂದುಬಿಟ್ರೆ ಅಂತ ಬೈಕೆ. ನಾವು ಹುಷಾರಾಗಿರಬೇಕು. ಆಮೇಲೆ ಬಂದರೆ ಯಾರೂ ನೋಡ್ಕೊಳ್ಳೋರು ಇಲ್ಲ. ಕೆಳಗಡೆ ಬಿದ್ದರೆ ಎತ್ತಾಕೋಬ್ರು ಇಲ್ಲ. ನನ್ನ ಕನಸಲ್ಲಿ ಯಾರು ಬರ್ತಾರೆ ಫ್ರೆಂಡ್ಸ್. ಈ ನಡುವೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಫಿಲಿಮ್ ಆ್ಯಕ್ಟ್ರೆಸ್ಗಳೇ ಬರ್ತಾರೆ. ಬಿಗ್ ಬಾಸ್ಗೆ ಹೋದಂಗೆ, ಫಿಲಿಮ್ಗಳಲ್ಲಿ ಮಾಡ್ದಂಗೆ, ಧಾರಾವಾಹಿಗಳಲ್ಲಿ ಮಾಡ್ದಂಗೆ ಕನಸಲ್ಲೇ ಫೇಮಸ್ ಆಗಿಬಿಡ್ತೀನಿ ನಾನು. ಹೋಗಲಿ ಬಿಡಿ, ಅಲ್ಲಾದರೂ ಫೇಮಸ್ ಆಗೋಣ. ಈರುಳ್ಳಿನ ಜಜ್ಜಿ ಕೊಲೆ ಮಾಡ್ತಾ ಇದ್ದೀನಿ.
ಬೆಂಕಿಯಲ್ಲಿ ಬೇಯಿಸಿ ಬೇಯಿಸಿ ಬೇಯಿಸಿ, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಐ ಮೀನ್ ಬೇಯೋದಿಲ್ಲ. ಈ ಥರ ಬೇಯಿಸ್ಕೊಂಡು ಒಗ್ಗರಣೆ ಮಾಡ್ತಾಯಿದ್ದೀನಿ. ಅದು ಒಗ್ಗರಣೆ ಆಗೋಷ್ಟೊತ್ತಿಗೆ ನಾನೇ ಒಗ್ಗರಣೆ ಮಾಡಿಬಿಡ್ತೀನಿ. ಮಾನ್ವಿ ಅವ್ರದ್ದು ಬರ್ತ್ಡೇನಂತೆ ವಿಶ್ ಮಾಡಿ ಅಂತ ಹೇಳಿದ್ರು. ಮಾನ್ವಿ ಹ್ಯಾಪಿ ಬರ್ತ್ಡೇ. ಅರುಣ್ ಅಂಡ್ ಸೃಜನಾ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. 100 ವರ್ಷ ಚೆನ್ನಾಗಿ ಬಾಳಿ. ಒಂದೊಂದ್ಸತಿ ಈ ಡೈವರ್ಸ್ ಬಗ್ಗೆ ನನಗೊಂದು ಆಲೋಚನೆ ಬರುತ್ತೆ ಫ್ರೆಂಡ್ಸ್. ಇದು ಡೈವರ್ಸ್ ಇರೋದಕ್ಕೆ ತಾನೇ ಡೈವರ್ಸ್ಗಳು ಕೊಡೋದು. ಈಗ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ಎಲ್ಲರ ಹತ್ರನೂ ಕಿತ್ಲಾಡ್ತೀವಿ, ಎಲ್ಲರ ಹತ್ರನೂ ಜಗಳ ಆಡ್ತೀವಿ. ಅದೇ ಥರ ಹೆಂಡತಿ ಗಂಡನ ಹತ್ರ, ಗಂಡ ಹೆಂಡತಿ ಹತ್ರ ಜಗಳ ಆಡ್ತೀವಿ. ಮತ್ತು ಇವ್ರಿಗೆಲ್ಲ ಏನು ಕಾನೂನಿಲ್ವಾ ಡೈವರ್ಸ್ಗಳು ಕೊಡೋ ಥರ? ಹೆಂಡತಿ ಗಂಡನಿಗೆ ಡೈವರ್ಸ್ ಕೊಡೋದು ಒಂದು ಬಂದುಬಿಟ್ಟಿದೆ ಅಂದ್ಬಿಟ್ಟು ಡೈವರ್ಸ್ಗಳು ಕೊಡೋದು ಸ್ಟಾರ್ಟ್ ಮಾಡಿಬಿಟ್ರು. ಸಪೋಸ್ ಇವ್ರಿಗೇನಾದರೂ ಆ ಥರ ಏನಾದರೂ ಕಾನೂನು ಬಂದರೆ ಇಲ್ಲ ಅಕ್ಕ ತಮ್ಮ ಅಣ್ಣ ತಂಗಿ ಅಪ್ಪ ಅಮ್ಮ ಸಂಬಂಧಗಳೇ ಉಳಿಯೋದಿಲ್ಲ. ನಾನು ಹೇಳಿದ್ದು ನಿಜಾನ ಸುಳ್ಳ? ಇದು ಎಷ್ಟು ಸ್ಟುಪಿಡಿಟಿ ಡೈವರ್ಸ್ ಅನ್ನೋದಲ್ವಾ? ಇದು ಬಂದಾಗಿಂದ ಡೈವರ್ಸ್ಗಳು ಜಾಸ್ತಿ ಆಗೋಯ್ತು. ನನ್ನ ಅನಿಸಿಕೆ, ನಿಮ್ಮ ಅನಿಸಿಕೆ ಏನು ಅನ್ನೋದು ತಿಳಿಸಿ. ನನಗೊಂದೊಂದ್ಸತಿ ಹಂಗೆ ಅನ್ಸೋದು, ತುಂಬ ವರ್ಷದಿಂದ ಹಂಗೆ ಅನ್ಸೋದು. ಈ ಪಾಯಿಂಟ್ ಎಲ್ಲೂ ಹೇಳ್ಕೊಳ್ಳಿಲ್ಲ, ಇವತ್ತು ಹೇಳ್ಕೊಬೇಕು ಅನ್ನಿಸ್ತು. ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡೋವಾಗ ಹೇಳ್ಕೊಂಡೆ. ಸತ್ಯ ಅಲ್ವಾ? ಹೆಂಗೆ ಕಿತ್ಲಾಡ್ತೀವಿ ಬೇರೆ ಫ್ರೆಂಡ್ಸ್ ಜೊತೆ ಆಗಲಿ ಯಾರ ಜೊತೆನೇ ಆದರೂ ಆಗಲಿ, ಇವ್ರಿಗೆಲ್ಲ ಒಂದೊಂದು ಕಾನೂನು ತಂದು ಬಿಟ್ರೆ ಸಂಬಂಧಗಳೇ ಉಳಿಯೋದಿಲ್ಲ ಪಕ್ಕ. ನಮ್ಮ ಮನೇಲಿ ಖಾರದ ಪುಡಿ ಎಲ್ಲ ಖಾಲಿ ಆಗೋಗಿದೆ ಫ್ರೆಂಡ್ಸ್. ಈಗ ಇದರದೊಂದು ಯೋಚನೆ ಬಂದುಬಿಡುತ್ತೆ ನನಗೆ. ದನ ಬಡ್ದಂಗೆ ಕೂತ್ಬಿಡ್ತೀನಿ. ಏನಾದರೂ ಸಂಪಾದನೆ ಮಾಡೋಕ್ಕಾದ್ರೂ ಹೋಗ್ಬೇಕು. ಸುಮ್ಮನೆ ಕೂತಿದ್ರೆ ಯಾರಿರ್ತಾರೆ? ಡೈವರ್ಸ್ ಬಗ್ಗೆ ಇದು ನನ್ನ ಅನಿಸಿಕೆ ಅಂತ ಟೈಟಲ್ ಹಾಕ್ತೀನಿ ಗೈಸ್. ನಿಮ್ಮ ಅನಿಸಿಕೆ ತಿಳಿಸಿ. ಮುರಿದು ಹೋಗ್ತಾ ಇದೆ ಗೈಸ್ ಮದುವೆಗಳೆಲ್ಲ. ನಮ್ಮ ಬೆಂಗಳೂರಲ್ಲಿ ಕೋರ್ಟಲ್ಲಿ ದಿವ್ಸಕ್ಕೆ 8,000 ಡೈವರ್ಸ್ ಕೇಸ್ಗಳು ಬರುತ್ತೆ ಅಂದರೆ ಲೆಕ್ಕ ಹಾಕೊಳ್ಳಿ. ಬರೀ ನಮ್ಮ ಬೆಂಗಳೂರು. ಇನ್ನು ಎಲ್ಲ ಸೇರಿಸಿದ್ರೆ ಎಷ್ಟಿರ್ಬೋದು? ನನ್ನ ವಿಸಿಲ್ ಕರೀತಾ ಇದೆ ಫ್ರೆಂಡ್ಸ್. ಗಮ್ಮಂತ ಮೂಗುಗೆ ಖಾರದ ಪುಡಿ ಸ್ಮೆಲ್ ಹೊಡಿತಾ ಇದೆ. ಅಲ್ಲಿಂದ ಮುಲ್ಲಂಗಿ ಸ್ಮೆಲ್ ಬರ್ತಾ ಇದೆ. 2 ವಿಸಿಲ್ ಆಗಿದೆ, ಸಾಕು, ಆಫ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಎಲ್ಲ ಬಜ್ಜಿ ಆಗಿಬಿಡುತ್ತೆ, ಚಟ್ನಿ ಆಗಿಬಿಡುತ್ತೆ. ಸಾರೆಲ್ಲ ಮೇಲೆ ಚಟ್ನಿ ಆದರೆ ಹೆಸರಿಡಬೇಕಾಗುತ್ತೆ. ಸಾಯಂಕಾಲ ಆಗಿದೆ, ಲೈಟ್ ಹಾಕೋಣ. ನನಗೆ ಸತ್ಯವಾಗ್ಲೂ ಮಾತಾಡೋಕ್ಕೆ ಕೂಡ ಬರೋದಿಲ್ಲ. ಒಂಥರ ಮಂಕಾಗ್ಬಿಟ್ಟಿದೆ. ದದ್ದಿ ಥರ ಕೂತ್ಬಿಟ್ಟಿದ್ದೀನಿ. ಅಪ್ಪ ದೇವ್ರೆ, ನೀವು ಇಲ್ಲದಿದ್ದರೆ ಅದೇನಾಗ್ತಾಯಿತ್ತು ನನ್ನ ಪರಿಸ್ಥಿತಿ. ನಿಮ್ಮ ಹತ್ರ ಕಾಲ ಹಾಕ್ಕೊಂಡು ಮಾತಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಬೆಸ್ಟ್ ಫ್ರೆಂಡ್ಸ್ ನೀವೆಲ್ಲ. ನನ್ನ ಲೈಫಲ್ಲೇ ಮರೆಯೋಕ್ಕಾಗಲ್ಲ. ಲೈಟ್ ಹಾಕೋಕೆ ಬಂದಿದ್ದೀನಿ. ಸತ್ಯವಾಗಲು ನಾನು ಯೂಟ್ಯೂಬು ಮಾಡಿದಾಗಿಂದ ಸಂತೋಷವಾಗೇ ಇದ್ದೀನಿ. ಯೂಟ್ಯೂಬ್ ಆಚೆಗಡೆಯಿಂದ ಇರೋ ಜನ ಹತ್ರ ಟಾರ್ಚರ್ ಅನುಭವಿಸ್ತಾ ಇದ್ದೀನಿ. ನೀವು ಇಲ್ಲದಿದ್ದರೆ ನನ್ನ ಗ್ರೂಪ್ಕೊಂಡು ತಿಂದುಬಿಡ್ತಾಯಿದ್ರು. ಯಾವಾಗಮ್ಮ ಇವಳು ಹೋಗ್ತಾಳೆ, ಯಾವಾಗಮ್ಮ ಇವನು ಕಳಿಸ್ಬಿಡೋಣ, ಯಾವಾಗಮ್ಮ ನಾವು ಮಜವಾಗಿ ಬದುಕೋಣ, ಇದೇ ಕಚಡ ಯೋಚನೆಗಳು. ಇರಲಿ, ನೋ ಪ್ರಾಬ್ಲಮ್.
ಎಷ್ಟೋ ಸತಿ ಅದು ದುಃಖನ ಹೇಳ್ಕೊಬಾರ್ದು, ಮಾಡಬಾರ್ದು ಅದು ಅಂದ್ಕೊತೀನಿ. ಅದು ಆಟೋಮೆಟಿಕ್ಕಾಗಿ ಬಾಯಲ್ಲಿ ಬಂದ್ಬಿಡುತ್ತೆ ಫ್ರೆಂಡ್ಸ್. ಏನಪ್ಪ ಇದು ಅನಿಸ್ಬಿಡುತ್ತೆ. ಖುಷಿಯಾಗಿರೋಣ ಅಂದರೆ ಒಂದಲ್ಲ ಒಂದು ಸಂಧಿಯಲ್ಲಿ ಬಂದ್ಬಿಡುತ್ತೆ. ಬೈಂಡ್ ಆಗಬೇಕು ಈಗ.